ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ. ಇವನು ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟು, ಇದುವರೆಗೂ ಯಾರಿಗೂ ಇಟ್ಟೇ ಇರಲಿಲ್ಲ. ಇವ್ರದೇ ಬೋಣಿ. ಶಿ ವಾಸ್ ವೆರಿ ಸ್ಪೆಷಲ್ ಟು ಮೀ. ಸರ್ ಶುಭೋದಯ, ಸ್ವಾಗತ ಕಲಾ ಮಾಧ್ಯಮಕ್ಕೆ. ಸೊ ಅಜಯ್ ರಾಜ್ ಅವ್ರ ಸರಳತೆ ಏನು ಅಂತಂದ್ರೆ ಅವರೇ ನಮ್ಗೆ ಕಾಫಿ ಮಾಡಿ ಕುಡಿಸ್ತಾರೆ ಇವತ್ತು ಅವರು. ಚೇರ್ಸ್. 18 ವರ್ಷ ನೆನ್ಪಿಟ್ಟವ್ರು ಜನ. ನೀವು ಅದೇ ನಂಜುಂಡನ ಪಾತ್ರ ಮಾಡಿದ್ರಲ್ಲ, ಮುಕ್ತ ನಂಜುಂಡ ಅಂತಾನೆ ಫುಲ್ ಫೇಮಸ್ ಆಗುತ್ತೆ. ಗಂಡ ಹೆಂಗಿರಬೇಕು 1992ರಲ್ಲಿ ಬಿಡುಗಡೆಯಾದಂತಹ ಸಿನಿಮಾ ಹಳ್ಳಿ ಮೇಷ್ಟ್ರು ಸಿನಿಮಾ ನಿಮ್ಗೆಲ್ರಿಗೂ ನೆನಪಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಮರೆಯಲಾರದಂಥ ಒಂದು ಸಿನಿಮಾ ಕನ್ನಡದಲ್ಲಿ ಹಳ್ಳಿ ಮೇಷ್ಟ್ರು. ಆ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಹಂಸಲೇಖ ಅವರ ಹಾಡು ಎಷ್ಟು ಪ್ರಖ್ಯಾತವೋ, ಹಳ್ಳಿ ಮೇಷ್ಟ್ರು ಸಿನಿಮಾದ ರವಿಚಂದ್ರನ್ ಮತ್ತು ಹೀರೋಯಿನ್ ಅವರ ಅಭಿನಯ ಎಷ್ಟು ಫೇಮಸ್ಸೋ ಅದಕ್ಕಿಂತ ಬಹಳ ಫೇಮಸ್ ಆದಂಥದ್ದು ಆ ಸಿನಿಮಾದಲ್ಲಿರುವಂಥ 3 ಜನ ಮಕ್ಕಳ ಪಾತ್ರ. ಆ ಕಪ್ಪೆರಾಯ ಮತ್ತು ಅವ್ರ ಗ್ಯಾಂಗ್ ಇರುತ್ತಲ್ಲ, ತುಂಬ ಒಳ್ಳೆ ಪಾತ್ರಧಾರಿಗಳವರು. ಈ ಚಿನ್ಕುಳ್ಳಿ ಹಾಗೆ ಮಾತಾಡ್ತಾ ಪಟ್ ಅಂತ ಮಾತಾಡ್ತಾರಲ್ಲ, ಕಪ್ಪೆರಾಯ ಅವರು ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಆದರೆ ಅದರಲ್ಲಿ ಇನ್ನೊಬ್ಬ ಹುಡುಗ ಅವ್ರನ್ನ ಅವ್ರ ತಂದೆ ತೊಗೊಂಡೋಗ್ಬಿಟ್ಟು ಬಾವಿಲಿ ಹಾಕ್ಬಿಟ್ಟು ಇನ್ನೊಬ್ರು ಬಂದು ಕೇಳ್ತಾರೆ, ಏನಪ್ಪ ನಿನ್ನ ಮಗನ ಬಾವಿಗೆ ಹಾಕಿದ್ರೆ ನಾನು ಸೊದಗಿತೋಗ್ಬಿಟ್ಟಿರುತ್ತೆ. ಅವನೆಲ್ಲರಿ ಅವ್ನು ಹಳ್ಳಿಗೆ ಹುಟ್ಟಿದವನು, ಅವ್ನು ಹಾಗೆ ಎದ್ದು ಬರ್ತಾನೆ ಅಂತ. ಸೊ ಆ ಹುಡುಗ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಕನ್ನಡದ ಪ್ರಖ್ಯಾತ ಕಲಾವಿದರು, ಕನ್ನಡದ ವಿಶಿಷ್ಟ ಕಲಾವಿದರಂಥ ನಂಜುಂಡ ಅವರು ಅಥವಾ ಅಜಯ್ ರಾಜ್ ಅವರು ಸ್ನೇಹಿತರೆ. ಎಸ್, ನೀವು ಮುಕ್ತ ಧಾರಾವಾಹಿಯ ನಂಜುಂಡ ಪಾತ್ರಧಾರಿಯೇ ಆ ಬಾಲ ಕಲಾವಿದ, ಆ ಬಾಲನಟ. ಇವತ್ತು ನಾವು ಸ್ಕೂಲ್ ಹೋದ್ರೆ ಮೇಷ್ಟ್ರು ನಮ್ಮನ್ನ ಪೀಸ್ ಮಾಡ್ತಾರೆ. ಎಲ್ಲಿ ನಮ್ಮ ನಂಜುಂಡ ಅವರು ಏನು ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ. ಸ್ವಾಗತ ನಿಮಗೆ ಬೆಂಗಳೂರಿನ ಅವ್ರ ಮನೆಗೆ. ಹೋಗೋಣ, ಕೇಳೋಣ. ನಾವೀಗ ಅವ್ರ ಮನೆ ಮುಂದೆ ಇದ್ದೇವೆ, ಒಳಗಡೆ ಹೋಗೋಣ ಸ್ನೇಹಿತರೆ. ನಂಜುಂಡ ಅವ್ರ ಲೈಫ್ ಹೇಗಿದೆ ಅಥವಾ ಅಜಯ್ ರಾಜ್ ಅವ್ರ ಲೈಫ್ ಹೇಗಿದೆ ನೋಡೋಣಂತೆ. ಸ್ವಾಗತ ನಿಮಗೆ ವಿಶೇಷವಾದ ಕಥೆಗೆ, ಹಳ್ಳಿ ಮೇಷ್ಟ್ರು ಬಾಲ ಕಲಾವಿದನ ಅಥವಾ ಮುಕ್ತ ನಂಜುಂಡನ ಬದುಕಿಗೆ, ಕಲಾ ಮಾಧ್ಯಮಕ್ಕೆ ಬನ್ನಿ. ಸರ್ ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಬಂದ ಸರ್. ದೂರದಿಂದಲೇ ಜೀವ ಹಿಂಡುತ್ತಿದೆ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ? ವಾವ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಶುಭೋದಯ, ಸ್ವಾಗತ ಕಲಾ ಮಾಧ್ಯಮಕ್ಕೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಸೊ ನಾನು ನೋಡಿದ ನಂಜುಂಡ ಅವರು ಅಥವಾ ಅಜಯ್ ರಾಜ್ ಅವರೇ ಬೇರೆ, ಈಗಿನ ನಂಜುಂಡ ಅವರ ಚಾರ್ಮೆ ಬೇರೆ. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಸರ್. ಎಸ್, ಅವರು ರವಿರಾಜ್. ನಮಸ್ಕಾರ ಸರ್. ನಮಸ್ಕಾರ. ಸೊ ಇದರೆಲ್ಲ ನಮ್ಮ ಕಲಾ ಮಾಧ್ಯಮ ವೀಕ್ಷಕರೇ ಹೇಗಿದ್ದೀರಿ? ನಿಮ್ಮ ಅಭಿಮಾನಿಗಳು ಸರ್. ಅಯ್ಯೋ, ನಾವು ಅವ್ರ ಅಭಿಮಾನಿಗಳು. ನೋಡಿ ಪಾಪ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಸೊ ಅವ್ರಿಗೆ ನಾವು ಅಭಿಮಾನಿ. ಖಂಡಿತ ಹೌದು. ಸೊ ಮುಕ್ತ ಎಷ್ಟು ವರ್ಷ ಆಯ್ತು ಬಂದು? ಸುಮಾರು 18 ವರ್ಷ ಆಯ್ತು. 18 ವರ್ಷದ ಹಿಂದೆ ನಾವು ಟಿ ವಿ ನೋಡ್ತಿರ್ಬೇಕಾದ್ರೆ ಈ ಟಿ ವಿ ಪೀಕಲ್ಲಿ ಇತ್ತವಾಗ. ಸೊ ಈ ಥರ ಎಲ್ಲ ಇರಲಿಲ್ಲ, ಬಹುಶಃ ಧಾರಾವಾಹಿಗಳ ಜಗತ್ತು ಈ ಥರ ಇರಲಿಲ್ಲ. ಸೊ ಬಟ್ ಅವಾಗ ರಿಯಲ್ ಕಥೆಗಳು, ಅದು ನಮ್ಮ TNS ಅವರ ಬರವಣಿಗೆ ಅಂದರೆ ಕೇಳಬೇಕಾ, ಎಂಥ ಒಳ್ಳೆ ಬರವಣಿಗೆ, ಅದು ರೈಟಿಂಗಿಗೆ ಫೇಮಸ್ ಅವರು. ಸೊ ಆ ಧಾರಾವಾಹಿಲಿ ತುಂಬ ಒಳ್ಳೆ ಪಾತ್ರ ಮಾಡ್ತಿದ್ರು ನಮ್ಮ ನಂಜುಂಡ ಅವರು. ಭಾರ್ಗವಿ ನಾರಾಯಣ ಅವರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಆ ಕಲಾವಿದರು ಇತ್ತೀಚೆಗೆ ತೀರ್ಕೊಟ್ರು. ನಮ್ಮ ಸಿದ್ದರಾಜ್ ಕಲ್ಯಾಣ್ಕರ್ ಅವರು ಅಜ್ಜನ್ ಪಾತ್ರ ಮಾಡ್ತಾರೆ, ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು ಅವರು, ರಂಗಭೂಮಿ ಕಲಾವಿದರು. ಸೊ ಇವ್ರದೆಲ್ಲ ಕಾಂಬಿನೇಷನ್. ಮಾತಾಡೋಣ ಬನ್ನಿ. ಅಲ್ಲೇ ಹೋಗಿ ಮಾತಾಡೋಣ. ಕರೆಕ್ಟ್ ನೋಡಿ ಕರೆಕ್ಟಾಗಿ ಹೇಳಿದ್ರು. ಬಿಟ್ಟರೆ ಇವ್ನು ಇಲ್ಲೇ ಬಂದು ಕೆಲಸ ಬಾಗ್ಲಲ್ಲೇ ಮುಗಿಸ್ಬಿಡ್ತೇನೆ ಅಂತ. ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀನಿ. ತಿಂಡಿ ತಿಂದ್ರ? ಆಗಿದೆ ಅಣ್ಣ. ಶೂರ? 100% ಸುಳ್ಳು ಹೇಳ್ಬಾರ್ದು. ನೀವು ಕೊಡೋ ಕಾಫಿ ನಾನು ಬಿಡದಂಗೆ ಕುಡಿತೀನಿ. ಅದ್ಭುತ. ನಾನು ಆ್ಯಕ್ಚುಲಾಗಿ ಒಂದೇ ಮಾಡೋದು, ಕಾಫಿ ಒಂದೇ. ನೀನು ಬರಲ್ಲ. ಓ ಹೌದಾ? ಓಕೆ. ನನ್ನ ಹೆಂಡತಿ ಹೇಳ್ಕೊಟ್ರು ಅದು. ಹಾಗೆ ಅದೆಲ್ಲದೆ ಏನೂ ಬರಲ್ಲ. ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತಲ್ಲ, ಹೆಂಡತಿಗೆ ಬೋರ್ ಆಗಿದೆ ಕಾಫಿ ಮಾಡಿ, ಹಂಗೆ ಬನ್ನಿ. ಹುಷಾರು. ಇದು ನಾನು ಇರೋದು ಬಾಡಿಗೆ ಮನೆ. ನಮ್ಮ ಸ್ವಂತ ಮನೆ ಇರೋದು ಬಸವನಗುಡಿಲಿ. ಅಪ್ಪ ಅಮ್ಮ 28 ಜನ ಅಲ್ಲಿದ್ದೀವಿ. ಓಕೆ, ಬನ್ನಿ ಕಲಾವಿದರ ಬದುಕು ನೋಡೋಣಂತೆ. ಬನ್ನಿ. ಚಿಕ್ಕ ಮನೆ, ಏನೋ ಅನ್ಕೋಬೇಡಿ. ಈ ಕಲಾವಿದರೆಲ್ಲ ಬರೀ ಚಿಕ್ಕ ಮನೆ ಅಂತಿರಲ್ಲ, ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನನಗೆ ಆಶ್ಚರ್ಯ ಆಗುತ್ತಪ್ಪ. ಬನ್ನಿ, ವೆಲ್ಕಮ್. ಬನ್ನಿ ಸರ್, ಬನ್ನಿ. ವೆಲ್ಕಮ್. ಏನು ಸರ್ ಇದು? ಹ್ಯಾಪಿ ಹೊಸ ಸಿನಿಮಾದ ಒಂದು. ಓಕೆ. ಮನ್ರೇ ಅಂತ ಸಿನಿಮಾ ಹೆಸರು. ಮನ್ರೇ? ಹೌದು, ಮನಸ್ಸಿನ ಎಕ್ಸ್ರೇ. ಎಕ್ಸ್ರೇ ದೇಹದ್ದು, ಮನ್ರೇ ಮನಸ್ಸಿಂದು. ಹೌದು, ಸೂಪರ್. ಓಕೆ. ಗುರು ಸಾವನ್ ಫಿಲ್ಮ್. ಗುರು ಸಾವನ್ ಅಂತ ಡೈರೆಕ್ಟ್ರು. ಕನ್ನಡ ಫಿಲ್ಮು? ಹೌದು, ಕನ್ನಡ ನೆಕ್ಸ್ಟ್ ಆಗುತ್ತೆ ಇನ್ನೊಂದು ಅಷ್ಟು. ವೆರಿ ನೈಸ್. ಎಲ್ಲ ಭಾಷೆಗಳಲ್ಲೂ ಆಗುತ್ತೆ. ವೆರಿ ನೈಸ್, ಒಳ್ಳೆದಾಗಲಿ ಮನ್ರೇ ಸಿನಿಮಾಗೆ. ಸೊ ಅಜಯ್ ರಾಜ್ ಅವ್ರ ಸರಳತೆ ಏನು ಅಂತಂದರೆ, ಅವರೇ ನಮ್ಗೆ ಕಾಫಿ ಮಾಡಿ ಕುಡಿಸ್ತಾರೆ ಇವತ್ತು ಅವರು. ಅಲ್ಲ, ಕುಡಿಸಲ್ಲ, ನಾವೇ ಕುಡಿತೀವಿ. ಥ್ಯಾಂಕ್ ಯು. ಓಕೆ, ನೈಸ್. ಸೊ ಮೇಡಮ್ ಹೇಳ್ಕೊಟ್ಟಿದ್ದ ಮದುವೆ ಆದಮೇಲೆ? ಹೌದು ಸರ್, ಅದೊಂದೇ ನಾನು ಕಲ್ತಿರೋದು, ನನಗೆ ಗೊತ್ತಿರೋದು. ಅದೇ ಮನುಷ್ಯ ಯಾಕೆ ಮದುವೆ ಆಗ್ಬೇಕಂತ ಗೊತ್ತಾ? ಪೇರೆಂಟ್ಸ್ ಹೇಳ್ಕೊಳಕ್ಕೆ ಆಗದೆ ಇರೋದನ್ನ ಪತ್ನಿ ಕಲಿಸ್ಬಿಡ್ತಾಳಂತೆ, ಅದಕ್ಕೆ. ಎಕ್ಸ್ಪೀರಿಯನ್ಸಾ? ಹ್ಞೂ ಸರ್. ಲೈಟ್ ಆಗಲ್ಲ, ಗೊತ್ತಾಗ್ತಿದೆ. ವಿತ್ ಶುಗರಾ ವಿತೌಟಾ? ನಿಮಗೆ ಸ್ವಲ್ಪ ಕಮ್ಮಿನೇ ಇರಲಿ. ನಮ್ಮ ಕ್ಯಾಮ್ರಾ ಹಿಡ್ಕೊಂಡ್ರವ್ರಿಗೆ ಪಾಪ ಶುಗರ್ ಬೇಡ ಅಂದ್ರೆ ಬಂದ್ಬಿಟ್ಟಿದೆ ಅದಕ್ಕೆ. ನಿಮಗೂ ಮದುವೆ ಆಗಿದೆಯೇನ್ರಿ? ಹ್ಞೂ ಸರ್.
ಗೊತ್ತಾಗ್ತಾ ಇಲ್ಲ ತಾನೆ ಅವ್ರಿಗ ಸರ್ ಅವ್ರು ನೋಡಿ ಕೇಳ್ತಿರಲ್ಲ ಸರ್ ಅವ್ರು ನೋಡಿ ಮಾತು ಕೇಳ್ತಾ ಇದ್ರು. ಸೊ ಹಾಗಾಗಿ ಆಗಿದೆ ಅಂತ ಅಲ್ಲಿಗೆ. ಅದಕ್ಕೆ ಅವ್ರು ಮೌನವಾಗಿರೋದು ನೋಡಿದ್ರೆ ಗೊತ್ತಾಗ್ತಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ. ನೈಸ್, ವೆರಿ ನೈಸ್. ಸೊ ಈಗಲೂ ನೆನಪು 18 ವರ್ಷ ನೆನ್ಪಿಟ್ಟವ್ರು ಜನ ನೋಡಿ. ನೀವು ಅದೇ ನಂಜುಂಡನ ಪಾತ್ರ ಮಾಡಿದ್ರಲ್ಲ, ಮುಕ್ತ ನಂಜುಂಡ ಅಂತಲೇ ಫುಲ್ ಫೇಮಸ್ ಆಗುತ್ತೆ. ವೆರಿ ನೈಸ್. ಭಾಳ ಅಂದರೆ ಅದೇ ಹೇಳಿದ್ನಲ್ಲ, ಬರೀ ಈ ನಂದೊಂದು ಕ್ಯಾರೆಕ್ಟರ್ ಅಲ್ಲ, ಅರುಂಧತಿ ಆಗಿರ್ಬೋದು, ತಾತ, ಅಜ್ಜಿ, ಎಲ್ರದೂ ಎಷ್ಟು ಬಹಳ ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥ ಪಾತ್ರಗಳು. ನಮ್ಮ ಪಕ್ಕದ ಮನೆಯವರು ಇದ್ದಾರೇನೋ, ಕರೆಕ್ಟ್, ನಮ್ಮ ಪಕ್ಕದ ಮನೆ ಹುಡುಗ ನಂಜುಂಡ, ನಮ್ಮ ಲೈಫಲ್ಲಿ ನೋಡಿದ್ದೀವಿ. ಹೌದು, ಆ ಥರದ್ದೆಲ್ಲ ಪಾತ್ರಗಳು. ಆ್ಯಂಡ್ ಅದ್ರ ಹೆಸರುಗಳು ಬೇರೆ, ಎಂತೆಂಥ ಹೆಸರುಗಳು. ಫಲ್ಗುಣಿ, ಆ ಕಡೆ ಇದು ಏನೋ ಸಾರಿ ಇಷ್ಟು ಕೂತ್ಬಿಡ್ತದು ಆಗತ್ತೆ ಅಷ್ಟೇ. ಇನ್ನೂ ಎಷ್ಟು ಸರ್ ಆ ಥರ ಬಹಳ ಮನಸ್ಸಿಗೆ ವಿಶೇಷವಾದಂಥ ಹೆಸರುಗಳಲ್ಲಿ ಅವರು TNS ಹೆಸರು. ಹೌದು 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 ಹೌದು. ಆಮೇಲೆ ಊರುಗಳ ಹೆಸರು ಅಷ್ಟೇ. ರೀ ಶುಂಠಿಕೊಪ್ಪ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ರಿ ಅಂತ ಹಿಂದೆ ಇಟ್ಬಿಡೋರು ನಮ್ಮ TNS. ಗ್ರೇಟ್ ಮ್ಯಾನ್. ನೀವು ಕಾಫಿ ಕುಡಿಲ್ವಾ? ನಾವು ಅದೊಂದೇ ಕುಡಿಯೋದು. ಮತ್ತೆ ಎರಡೇ ಇದೆ. ಓ ಹೌದಾ, ಸಾರಿ, ಥ್ಯಾಂಕ್ಸ್ ಲಾಟ್. ನಮ್ಮದು ಒಂದು ರೌಂಡ್ ಆಗಿದೆ, ಆಗಲಿ, ಇರಲಿ. ಚೇರ್ಸ್. ವಾವ್, ಚೇರ್ಸ್ ಚೇರ್ಸ್ ಚೇರ್ಸ್. ಕಾಫಿ ಮಾತ್ರ ಸಕ್ಕತ್ತಾಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಕಾಫಿ. ಸುಳ್ಳು ಹೇಳಬಾರ್ದು, ಸೀರಿಯಸ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಅಥೆಂಟಿಕ್ ಕಾಫಿ. ಕಾಫಿ ಕುಡಿದು ಶುರು ಮಾಡ್ತೀವಿ. ಥ್ಯಾಂಕ್ ಯು. ನೀವು ಕಾಫಿ ಕುಡಿದು ಬನ್ನಿ, ಕತೆ ಕೇಳೋಣ. ಬನ್ನಿ, ನಮ್ಮನೆಗೆ ಬನ್ನಿ ಪ್ಲೀಸ್. ಅಡ್ರೆಸ್ ಹೇಳ್ಬಿಡಿ. 18 ಲಕ್ಷ ಜನ ಬಂದ್ಬಿಡ್ತಾರೆ. ಬರಲಿ, ಅವರೆಲ್ಲ ನಮ್ಮನೆಯವರೇ ಅಲ್ವಾ? ಎಸ್, ಅವರಿಂದಾಗೆ ನಾವು ಈ ಕಾಫಿ ಋಣನೂ ಅವ್ರದ್ದೇ. ಸದ್ದು ಶಕುನಿಯ ಹೃದಯದಲ್ಲಿ ಆಂದೋಲನ ಎಬ್ಬಿಸಿರುವ ಸೇಡಿನ ಮನೋಭಾವವನ್ನು ಅರಿತು ಸಹ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯನ್ನು ಪಿತೃ ಪ್ರೇತಾತ್ಮವೇ, ನಿನ್ನ ಸುತಶ್ರೇಷ್ಠನ ಶಕುನಿಯು ಪಿತೃವಾಕ್ಯ ಪರಿಪಾಲನೆ ಮಾಡುವನವಿಲ್ಲವೋ ಎಂಬ ಅನುಮಾನ ಮುಂಕುರಿಸಿದೆ ನಿನಗೆ. ಅನುಮಾನವಲ್ಲ ಕುಮಾರ, ಅನಾದರಣೆಯು ಅಸಮಾನ ಸಾಹಸಿಯ ಸ್ಥಿರ ಚಿತ್ರವನ್ನು ವಿಚಲಿತಗೊಳಿಸಿ ವಿಮುಖನನ್ನಾಗಿಸುತ್ತದೆ. ವಿಮುಖನಾಗುವನೇ ಶಕುನಿ, ಅಷ್ಟು ಕೆಚ್ಚಿದೆ ಆ ಕಾಲಪುರುಷನಿಗೆ. ಹೇ ಕಾಲಪುರುಷ, ಕಾಲಾಂತಕ, ಶಕುನಿ ತಾಳ್ಮೆಯ ಕುರುಕುಲಾಂತ್ಯದ ಮುನ್ಸೂಚನೆ ಎಂದರಿಯ ನೀನು. ಓ ದುರ್ಯೋಧನ, ನನ್ನ ತಂದೆ ಸುಬಲಜನೆ ನಿನ್ನ ಭಾವನೆಯಿಂದ ಅರಿತು ಸಹ ಕಾರ್ಗತ್ತಲೆಯ ಕಾರಾಗೃಹದಲ್ಲಡಗಿಸಿ ಒಂದು ಹೊಳೆ ನೀರು, ಒಂದೇ ಒಂದು ಹಿಡಿ ಅಶನ ಬಂದಿತ್ತು, ಬಾಧೆಯಿಂದ ತಲ್ಲಣಿಸಿ ಹಸು ನೀಗುವಂತೆ ತಂತ್ರ ಹೂಡಲೆಂದೇ ಸುಬಲ ಕುಮಾರರಲ್ಲಿ ಬದುಕಿ ಉಳಿದಿರುವೆ ನಾನು. ಕುರುವಂಶ ಸಾರ್ವಭೌಮ ರಾಜರವಿ ಸುಯೋಧನ, ನನ್ನ ತಂದೆಯ ಬೆನ್ನಿನ ಮೂಳೆಗಳ ಈ ದಾಳಗಳಿಂದಲೇ ನಿನ್ನನ್ನು, ನಿನ್ನ ವಂಶವನ್ನು, ನಿನ್ನ ವಂಶದ ಕುಡಿಯೂ ಉಳಿಯದಂತೆ ಕಾಲನರಮನಿಗೆ ಸೇರಿಸುವವರೆಗೆ ಈ ಶಕುನಿಗೆ ಶಾಂತಿಯೂ ಇಲ್ಲ, ಸಮಾಧಾನವೂ ಇಲ್ಲ. ಧರ್ಮರಾಜನ ರಾಜಸೂಯಾಗದ ಪ್ರಾರಂಭ ತಂದೆ, ನಿನ್ನ ಮಾರಣ ಹೋಮವನ್ನು ಪ್ರಾರಂಭಿಸಿ ಬಿಡುತ್ತೇನೆ. ನನ್ನ ಪಿತೃದೇವತೆಗಳ ಮೇಲಾಣೆ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಭಲೇ ಭಲೇ ಕುಮಾರ, ಈಗಳೀಗ ನಿನ್ನ ತಂದೆಯಾದ ನನಗೂ ನನ್ನ ಸುತ್ತಲೂ ರೋಧಿಸುತ್ತಾ ನಿಂತಿರುವ ನಿನ್ನ ಸೋದರ ಪ್ರೇತಾತ್ಮಗಳಿಗೂ ಮಹದಾನಂದವಾಯಿತು. ಹಗೋ ಹಗೋ, ರಾಜಸೂಯಯಾಗದ ಹೃತ್ವಿಕ್ಕುಗಳ ಮಂತ್ರಘೋಷ ಕೇಳುತ್ತಿದೆ. ಹೋಗುತ್ತೇನೆ. ಆ ಹೃತ್ವಿಕ್ಕುಗಳ ಮಂತ್ರಘೋಷ ಧ್ವನಿಗಳೊಂದಿಗೆ ಕುರುಕುಲದ ಚರಮಗೀತೆ ಪಲ್ಲವಿಯನ್ನು ಸೇರಿಸಿ ಬಿಡುತ್ತೇನೆ. ದುರ್ಯೋಧನ, ರಾಜರವಿ ಸುಯೋಧನ, ಆಗಮಿಸುತ್ತಿದೆ, ಆಗಮಿಸುತ್ತಿದೆ ನಿನ್ನ ಅಂತ್ಯವನ್ನು ನಡೆಸುವ ದ್ಯೂತಾಸಕ್ತಿಯ ಶ್ರೇಷ್ಠ ಭೂತ. ಎಂಥ ಕಲಾವಿದರು ನೋಡಿ ನಮ್ಮ ನಂಜುಂಡವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.